ಸೊ ಎಲ್ಲ ಮೈ ಡಿಯರ್ ಫ್ರೆಂಡ್ಸ್, ಸೊ ನಾವೀಗ ಹೆಣ್ಣು ಸಂತಾನೋತ್ಪತ್ತಿ ಆದ ಮೇಲೆ ಮುಂದಿನ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಲೆಟ್ ಅಸ್ ಡಿಸ್ಕಸ್. ಒಂದು ಅಂಡ ಫಲಿತಗೊಳ್ಳದಿದ್ದರೆ ಏನಾಗ್ತದೆ? ಒಂದು ವೇಳೆ ಅಂಡ ಫಲಿತಗೊಳ್ಳದಿದ್ದರೆ ಅದು ಒಂದು ದಿನದವರೆಗೆ ಬದುಕಿರುತ್ತದೆ. ಅಂಡಾಶಯವು ಪ್ರತಿ ತಿಂಗಳು ಒಂದು ಅಂಡವನ್ನು ಬಿಡುಗಡೆಗೊಳಿಸುವುದರಿಂದ ಗರ್ಭಕೋಶವು ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳಿಸುತ್ತದೆ. ಹೀಗೆ ಅದರ ಒಡಸ್ತರಿಯು ದಪ್ಪವಾಗಿ ಸ್ಪಂಜಿನಂತಾಗುತ್ತದೆ. ಒಂದು ವೇಳೆ ಅಂಡವು ಫಲಿತಗೊಂಡರೆ ಅದರ ಪೋಷಣೆಗಾಗಿ ಇದು ಅಗತ್ಯವಾಗಿರುತ್ತದೆ. ಅಂಡವು ಫಲಿತಗೊಳ್ಳದಿದ್ದರೆ ಈ ಒಡಸ್ತರಿ ಅಗತ್ಯವಿರುವುದಿಲ್ಲ. ಆದ್ದರಿಂದ ಈ ಒಡಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಡಿಯ ರೂಪದಲ್ಲಿ ಯೋನಿಂದ ಹೊರಬರುತ್ತದೆ. ಈ ಚಕ್ರವು ಸರಿಸುಮಾರು ಪ್ರತಿ ತಿಂಗಳು ನಡೆಯುತ್ತದೆ ಮತ್ತು ಇದನ್ನು ಋತುಚಕ್ರ ಮೆನ್ಸ್ಟ್ರುಯೇಷನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಇದು 2 ರಿಂದ 8 ದಿನಗಳವರೆಗೆ ಮುಂದುವರಿಯುತ್ತದೆ. ಓಕೆ, ಸೊ ಲೆಟ್ ಅಸ್ ಡಿಸ್ಕಸ್. ಸೊ ಏನು ಮೀನಿಂಗ್? ಸೊ ಇದೇನಪ್ಪ ಅಂತಂದರೆ ಅಂಡಾಶಯ ಏನಪ್ಪ ಅಂದರೆ ಪ್ರತಿ ತಿಂಗಳು ಒಂದು ಏನಪ್ಪ ಅಂದರೆ ಅಂಡಕಗಳನ್ನು ಏನಪ್ಪ ಅಂದರೆ ಫ್ಯಾಲೋಪಿಯನ್ ನಾಳದ ಮುಖಾಂತರವಾಗಿ ಗರ್ಭಕೋಶಕ್ಕೆ ಸಾಗಿಸ್ತದೆ. ಸೊ ಅದೇ ರೀತಿಯ ಏನಪ್ಪ ಅಂದರೆ ಪ್ರತಿ ತಿಂಗಳಿದಂತೆ ಒಂದೊಂದು ಅಂಡಗಳನ್ನು ಬಿಡ್ತಿರ್ತದೆ. ಅದಕ್ಕಾಗಿಂತ ಗರ್ಭಕೋಶ ರೆಡಿ ಆಗ್ತದೆ. ಹೆಂಗೆ? ಗರ್ಭಕೋಶದ ಒಡಸ್ತರಿ ಏನಪ್ಪ ಅಂದ್ರೆ ದಪ್ಪ ಐತಲ್ಲ, ಇದೇನಪ್ಪ ಅಂದರೆ ದಪ್ಪ ಐತಿ ಹೆಂಗೆ ಸ್ಪಂಜ್ ಗತೆ ಇರ್ತದೆ. ಯಾಕಪ್ಪ ಅಂದರೆ ಯಾಕೆ ಸ್ಪಂಜನಂತಿಯಪ್ಪ ಅಂತಂದ್ರೆ ಇರ್ತೈತಿ ಅಂತಂದ್ರೆ ಇದು ಅಂಡಕ ಬಂದಂಥ ಅಂಡಕದ ಯಾವಾಗದ ಏನಪ್ಪ ಅಂತಂದ್ರೆ ನಿಶೇಚನ ಆದ ನಂತರ ಅದೇಂತಿ ಇದಕ್ಕೆ ಅಂಟುಕೊಂಡು ಏನಪ್ಪ ಅಂತಂದ್ರೆ ಭ್ರೂಣಾಗಿ ಬೆಳೀತದೆ. ಒಂದು ವೇಳೆ ನಿಶೇಚನ ಆಗಲಿಲ್ಲಪ್ಪ ಅಂತಂದ್ರೆ ಅಂಡ ಏನಪ್ಪ ಅಂದ್ರೆ ಫಲಿತಗೊಳ್ಳದಿದ್ರ ಅಂದ್ರೆ ಅಂಡ ಫಲಿತಪ್ಪ ಅಂತಂದ್ರೆ ಅಂಡಕಗಳ ಜೊತೆ ಏನಪ್ಪ ಅಂದರೆ ವೀರ್ಯಗಳು ಸಂಪರ್ಕದಲ್ಲಿ ಬಂದಿಲ್ಲಪ್ಪ ಅಂತಂದ್ರೆ ಅಂಡ ಫಲಿತಗೊಳ್ಳೋದಿಲ್ಲ. ಸೊ ಆ ಸಮಯದಲ್ಲಿ ಏನಾಗ್ತೈತಿ, ಈ ಅಂಡ ಏನಪ್ಪ ಅಂದರೆ ಹಿಂಗೆ ಬಂದೇನಪ್ಪ ಅಂದ್ರೆ ಇಲ್ಲಿ ಬರ್ತೈತಿ. ಒಂದು ವೇಳೆ ಫಲಿತಗೊಂಡ್ರೆ ಅದು ಇದಕ್ಕೇನಪ್ಪ ಅಂದರೆ ಒಳಸರಿಗೆ ಅಂಟಿಕೊಂಡು ಏನಪ್ಪ ಅಂದರೆ ಒಂದು ಭ್ರೂಣಾಗಿ ಬೆಳೀತದೆ. ಒಂದು ವೇಳೆ ಏನಪ್ಪ ಅಂದರೆ ಅದೇನಪ್ಪ ಅಂದರೆ ಅಂಡಕ ಫಲಿತಗೊಳ್ಳೋದಿಲ್ಲಪ್ಪ ಇಲ್ಲಪ್ಪ ಅಂತಂದ್ರೆ ಆ ಟೈಮ್ನಲ್ಲಿ ಫಲಪಿನ ನಾಳದ ಮುಖಾಂತರ ಹಿಂಗೆ ಬಂದ ಗರ್ಭಕೋಶದಲ್ಲಿ ಬರ್ತೈತಿ. ಆಮೇಲೆ ಮ್ಯಾಕ್ಸಿಮಮ್ ಒಂದು ದೋಸ್ ಏನಪ್ಪ ಅಂದ್ರೆ ಅದು ಉಳಿದಿರ್ತೈತಿ. ಮ್ಯಾಕ್ಸಿಮಮ್ ಒಂದು ದೋಸ್ ಮಟ್ಟ ಏನೈತಿ ಅಥವಾ ಲೈಫ್ ಸ್ಪ್ಯಾನ್ ಇರ್ತೈತಿ. ಆಮೇಲೆ ಏನಾಗ್ತೈತಪ್ಪ ಅಂತಂದ್ರೆ ಇದು ಒಡಸ್ತರಿ. ಈಗ ಒಡಸ್ತರಿ ಅದಕ್ಕೆ ಬೇಕಾಗಿಲ್ಲ. ಯಾಕೆ? ಇದು ಫರ್ಟಿಲೈಸ್ ಆಗಿಲ್ಲ, ಅದೇಂತಿ ಫಲಿತನಗೊಳ್ಳಲಿಲ್ಲ, ಅಂಡ ಫಲಿತ ಆಗಲಿಲ್ಲ. ಫಲಿತ ಆಗಿದ್ರೆ ಇದದ ಒಳಸರಿದ ಸ್ವಲ್ಪ ಕಾರ್ಯ ಇರ್ತೈತಿ. ಬಿಕಾಸ್ ಇದು ಅಟ್ಯಾಚ್ ಆಗಿ ಆಮೇಲೆ ಭ್ರೂಣ ಫಾರ್ಮ್ ಮಾಡೋದು ಕೆಲಸ ಗರ್ಭಕೋಶದ ಇರ್ತೈತಿ. ಈಗ ಇದು ಫರ್ಟಿಲೈಸ್ ಆಗಿಲ್ಲಪ್ಪ ಅಂದರೆ ಗರ್ಭಕೋಶವು ಕೂಡ ಏನೂ ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ಅದಕ್ಕಾಗಿ ಇದೇನಪ್ಪ ಅಂದರೆ ಗರ್ಭಕೋಶ ಅಂತ ಇದು ದಪ್ಪ ಒಡಸ್ತರಿ ಐತಲ್ಲ, ಇದೇನಪ್ಪ ಅಂದರೆ ಬಿರುಕು ಬಿಡ್ತೈತಿ. ಬ್ರೇಕ್ ಡೌನ್ ಆಗಿ ಏನಪ್ಪ ಅಂದರೆ ಇದು ಒಡಸ್ತರಿ ಏನಪ್ಪ ಅಂತಂದ್ರೆ ರಕ್ತ ಮತ್ತು ಲೋಡಿಯ ಮುಖಾಂತರವಾಗಿ ಯೋನಿಯ ಮುಖಾಂತರ ಹೊರ ಬಂದುಬಿಡ್ತೈತಿ. ಅಂದರೆ ಯಾವಾಗ ಅಂಡವು ಫಲಿತಗೊಳ್ಳದಿದ್ರೆ ಈ ಒಡಸರಿ ಬಿರುಕು ಬಿಡ್ತೈತಿ. ಒಂದು ವೇಳೆ ಅಂಡವು ಫಲಿತಗೊಂಡರೆ ಅದು ಒಡಸರಿಗೆ ಅಂಟಿಕೊಂಡೇನಪ್ಪ ಅಂತಂದ್ರೆ ಭ್ರೂಣವಾಗಿ ಬೆಳೀತದೆ. ಅಂಡರ್ಸ್ಟೂಡ್? ಓಕೆ. ಮತ್ತು ಈ ರೀತಿ ಏನಪ್ಪ ಅಂದ್ರೆ ಸೈಕಲ್ ಐತಲ್ಲ, ಈ ರೀತಿ ಚಕ್ರ ಅಂದರೆ ಅಂಡಕಗಳು ಅಂಡಾಶಯ ಬಿಟ್ಟು ಏನಪ್ಪ ಅಂದರೆ ಫರ್ಟಿಲೈಸ್ ಆಗೋದು, ಫಲಿತ ಆಗೋದು, ಅಥವಾ ಫಲಿತಗೊಳ್ಳದಿದ್ದರೆ ಏನಪ್ಪ ಅಂದರೆ ಗರ್ಭಕೋಶ ಬಿರುಕು ಬಿಡೋದು ಮತ್ತು ಯೋನಿ ಮುಖಾಂತರ ಹೊರಗೆ ಹೋಗೋದು. ಈ ಪ್ರಕ್ರಿಯೆ ಏನಪ್ಪ ಅಂತಂದ್ರೆ ಪ್ರತಿ ತಿಂಗಳು ನಡೀತೈತಿ. ಪ್ರತಿ ತಿಂಗಳು ಏನಪ್ಪ ಅಂದರೆ ಯೂಶ್ವಲಿ ನಡೀತಿರ್ತೈತಿ. ಈ ಚಕ್ರಕ್ಕೆ ಏನಪ್ಪ ಅಂದರೆ ಋತುಚಕ್ರ ಅಥವಾ ಮೆನ್ಸ್ಟ್ರುಯೇಷನ್ ಅಂತ ಕರಿತೇವೆ. ಓಕೆ. ಆಮೇಲೆ ಮತ್ತು ಸಾಮಾನ್ಯವಾಗಿ ಇದು ಮೆನ್ಸ್ಟ್ರುಯೇಷನ್ ಸೈಕಲ್ ಒಂದ್ಸಲ ಸ್ಟಾರ್ಟ್ ಆಯಿತು. ಒಂದ್ಸಲ ಏನಪ್ಪ ಅಂದರೆ ಯೋನಿಯ ಮುಖಾಂತರ ಅದೇನಪ್ಪ ಅಂತಂದ್ರೆ ಅದು ರಕ್ತ ಮತ್ತು ಲೋಡಿಯ ರೂಪದಲ್ಲಿ ಗರ್ಭಕೋಶ ಬಿರುಕು ಬಿಟ್ಟು ಬರೋಕೆ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಅದೇನಪ್ಪ ಅಂದರೆ ಕನಿಷ್ಠ 2 ರಿಂದ ಏನಪ್ಪ ಅಂದರೆ 8 ದಿವಸವರೆಗೆ ಏನಪ್ಪ ಅಂತಂದ್ರೆ 2 ರಿಂದ 8 ದಿವಸವರೆಗೆ ಏನಪ್ಪ ಅಂದ್ರೆ ಅದು ಏನಪ್ಪ ಅಂದರೆ ಮುಂದುವರಿತಿರ್ತೈತಿ. ಅಂಡರ್ಸ್ಟೂಡ್? ಸೈಕಲ್ ಪ್ರತಿ ತಿಂಗಳು ರಿಪೀಟ್ ಆಗ್ತೈತಿ. ಅದರ ಮೆನ್ಸ್ಟ್ರುಯೇಷನ್ ಇಲ್ಲೋದು ಏನಪ್ಪ ಅಂದರೆ ಇದು ಗರ್ಭಕೋಶ ಲೋಡಿಯ ರೂಪದಲ್ಲಿ ಬರೋದು, ಬಿರುಕು ಬಿಟ್ಟೋದು ಇಂತಿ 2 ರಿಂದ 8 ದಿನ ಏನಪ್ಪ ಅಂದರೆ ಮುಂದುವರಿತದೆ. ಸೊ ಓಕೆ, ದಿಸ್ ಮಚ್ ಇಸ್ ದ್ಯಾಟ್. ಮತ್ತೇನಾದ್ರಾಗ ಇಂಪಾರ್ಟೆಂಟ್ ಅಲ್ಲ, ಅದೆಲ್ಲ ಎಲ್ಲ ಇಂಪಾರ್ಟೆಂಟ್ ಹೇಳಿದ್ದೇನೆ. ನೆಕ್ಸ್ಟ್ ಕಾನ್ಸೆಪ್ಟ್ ಸಂತಾನೋತ್ಪತ್ತಿ ಆರೋಗ್ಯ ಅಂದರೆ ರೀಪ್ರೊಡಕ್ಟಿವ್ ಹೆಲ್ತ್. ನಾವು ಹೆಂಗೆ ಮೇಂಟೈನ್ ಮಾಡ್ಕೋಬೇಕಪ್ಪ? ಲೆಟ್ ಅಸ್ ಡಿಸ್ಕಸ್. ನಾವು ನೋಡಿರುವಂತೆ ಸಾಮಾನ್ಯ ದೈಹಿಕ ಬೆಳವಣಿಗೆ ನಡೆಯುತ್ತಿರುವಂತೆ ಲೈಂಗಿಕ ಪರಿಪಕ್ವತೆ ಪ್ರಕ್ರಿಯೆಯು ಕ್ರಮವಾಗಿ ನಡೆಯುತ್ತದೆ. ಆದ್ದರಿಂದ ಶರೀರ ಅಥವಾ ಮನಸ್ಸು ಲೈಂಗಿಕ ಕ್ರಿಯೆಗೆ ಅಥವಾ ಗರ್ಭಧಾರಣೆಗೆ ಯೋಗ್ಯವಾಗಿದೆ ಎಂಬುದು ಲೈಂಗಿಕ ಪರಿಪಕ್ವತೆ ಅರ್ಥವಲ್ಲ. ಶರೀರ ಅಥವಾ ಮನಸ್ಸು ಈ ಪ್ರಮುಖ ಜವಾಬ್ದಾರಿ ನಿಭಾಯಿಸಲು ಶಕ್ತವಾಗಿದೆ ಎಂಬುದು ಹೇಗೆ ತಿಳಿಯುತ್ತದೆ? ಈ ವಿಷಯದ ಬಗ್ಗೆ ನಾವೆಲ್ಲ ವಿಭಿನ್ನ ರೀತಿಯ ಒತ್ತಡದಲ್ಲಿದ್ದೇವೆ. ನಾವು ನಿಜವಾಗಿ ಬಯಸಿದ್ದೆಯೂ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಸ್ನೇಹಿತರಿಂದ ಒತ್ತಡವಿರಬಹುದು. ಮದುವೆಯಾಗಿ ಮಕ್ಕಳನ್ನು ಪಡೆಯುವಂತೆ ಕುಟುಂಬದವರಿಂದ ಒತ್ತಡವಿರಬಹುದು. ಮಕ್ಕಳನ್ನು ಹೊಂದುವಂತೆ ಸರ್ಕಾರಿ ಮಾಧ್ಯಮಗಳಿಂದ ಒತ್ತಡವಿರಬಹುದು. ಇಂತಹ ಸಂದರ್ಭಗಳಲ್ಲಿ ಆಯ್ಕೆ ಮಾಡೋದು ತುಂಬ ಕಷ್ಟಕರ. ಫ್ರಮ್ ಇದೇನು ಪ್ಯಾರ ಐತಲ್ಲ, ಇದ್ರೊಳಗಿಂದ
ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದರೆ ಏನೂ ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಎಕ್ಸ್ಟ್ರಾ ನಾಲೆಜ್ ಬೇಕಪ್ಪ ಅಂದರೆ ನೀವು ಇದನ್ನು ಓದಬಹುದು, ಡೀಪ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆದರೆ ಇದು ಬೋರ್ಡ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಅಲ್ಲ ಅಂತ ನಾವು ಬಿಡಾಕತ್ತೀನಿ. ಆ್ಯಕ್ಚುಲಿ ಇದ್ರಾಗ ಏನು ಹೇಳ್ಯಾರು, ಇದು ಹೋಲ್ ಸಮ್ರಿನ ಹೇಳ್ತೀನಿ. ಇದು ಹೋಲ್ ಪ್ಯಾರಾಗ್ರಾಫ್ ಸಮ್ರಿ ಏನಪ್ಪ ಅಂತಂದ್ರೆ, ಇದೇನಪ್ಪ ಅಂದರೆ ಮಗು ಹುಟ್ಟಿಸೋದಿರ್ಬೋದು ಅಥವಾ ಏನಪ್ಪ ಅಂದರೆ ಬೇಬಿನ ಪ್ರೊಡ್ಯೂಸ್ ಮಾಡೋದಿರ್ಬೋದು. ಅದೇನಪ್ಪ ಅಂದರೆ ಒತ್ತಡಕ್ಕೂ ಕೂಡ ಏನಪ್ಪ ಅಂದರೆ ಕಾರಣ. ಕೆಲವೊಬ್ಬರಿಂದ ಏನಪ್ಪ ಅಂದರೆ ಒತ್ತಡ ಇರ್ತೈತಿ, ಏನಪ್ಪ ಅಂತಂದರೆ ಮಗುವನ್ನು ಹುಟ್ಟಿಸುವುದು, ಹೌದಲ್ಲೋ. ಅದು ಸಂಪರ್ಕ ಮಾಧ್ಯಮಗಳಿಂದನೂ ಕೂಡ ಇರ್ಬೋದು, ಕುಟುಂಬದವರ ಕಡೆಯಿಂದ ಇರಬಹುದು, ಅಥವಾ ಸ್ನೇಹಿತರಿಂದನೂ ಕೂಡ ಇರಬಹುದು ಅಂತ ಅದಷ್ಟೇ ಹೇಳ್ಯಾರು. ದಟ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್, ಲೈಂಗಿಕ ಸಂಪರ್ಕದಿಂದ ಉಂಟಾಗಬಹುದಾದ ಸಂಭಾವ್ಯ ಆರೋಗ್ಯ ಪರಿಣಾಮಗಳು ಕೂಡ ನಾವು ಪರಿಗಣಿಸಬೇಕಾಗ್ತದೆ. ರೋಗಗಳು ವ್ಯಕ್ತಿಗೆ ಹಲವು ಮಾರ್ಗಗಳಿಂದ ಹರಡುತ್ತವೆ ಎಂಬುದನ್ನು ತಿಳಿಸಿದ್ದೇವೆ. ಲೈಂಗಿಕ ಕ್ರಿಯೆಯು ದೇಹಗಳ ಅತ್ಯಂತ ನಿಕಟ ಸಂಪರ್ಕವುದರಿಂದ ಅನೇಕ ರೋಗಗಳು ಲೈಂಗಿಕವಾಗಿ ಹರಡುವುದು ಆಶ್ಚರ್ಯಕರವಲ್ಲ. ಈ ರೋಗಗಳಿಂದ ಗೊನೋರಿಯಾ ಮತ್ತು ಸಿಫಿಲಿಸ್ ಬ್ಯಾಕ್ಟೀರಿಯಾ ಸೋಂಕುಗಳು ಹಾಗೂ ಪ್ರಜನನಾಂಗದ ಮೇಲಿನ ಗುಳ್ಳೆಗಳು ಮತ್ತು HIV ಏಡ್ಸ್ಗಳಂಥ ವೈರಸ್ ಸೋಂಕುಗಳು, ಲೈಂಗಿಕ ಕ್ರಿಯೆಯಡಿ ಕಾಂಡೋಮ್ ಎಂದು ಕರೆಯುವ ಶಿಶ್ನವನ್ನು ಆವರಿಸುವ ಚೀಲಕಡ ಬಳಕೆಯು ಇಂಥ ಅನೇಕ ಸೋಂಕುಗಳನ್ನು ಸ್ವಲ್ಪ ಏನಪ್ಪ ಅಂದರೆ ತಡೆಗಟ್ಟಲು ಸಹಾಯ. ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಥವಾ ಕ್ವೈಟಸ್, ಲೈಂಗಿಕ ಸಂಪರ್ಕ ಯಾವಾಗ ಮಾಡ್ತೀವಿ ಆ ಟೈಮ್ನಲ್ಲಿ ಏನಪ್ಪ ಅಂದರೆ ಇಬ್ಬರು ವ್ಯಕ್ತಿ ಸೋಂಕು ಅಂತಂದರೆ ಎಲ್ಲ ಕಾಮನ್. ಸೋಂಕು ಅಂತಂದರೆ ಏನೋ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವಂಥ ಒಂದು ಏನಪ್ಪ ಅಂದರೆ ಒಂದು ರೋಗ ಅಂತ ಕರಿತೀವಿ, ಹೌದಲ್ಲ. ಸೊ ಲೈಂಗಿಕ ಪ್ರಕ್ರಿಯೆಯಲ್ಲಿ ಇಬ್ಬರು ಮೇಲ್ ಆ್ಯಂಡ್ ಫೀಮೇಲ್ ಏನಪ್ಪ ಅಂದರೆ ಇಬ್ಬರಿಂದ ಭಾಳ ಏನಪ್ಪ ಅಂದರೆ ಸೆಕ್ಷುವಲಿ ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೆ, ಹೌದಲ್ಲೋ, ಲೈಂಗಿಕವಾಗಿ ಸಂಪರ್ಕನಲ್ಲಿ ಇರ್ತಾರೆ. ಆ ಟೈಮ್ನಲ್ಲಿ ಏನಪ್ಪ ಅಂದರೆ ಸೋಂಕು ಏನಪ್ಪ ಅಂದ್ರೆ ಸೋಂಕಿನ ಪರಿಭಾಷೆ ಏನು, ಅದು ಹರಡುವುದು, ಹೌದಲ್ಲೋ. ಸೋಂಕೇನಪ್ಪ ಅಂದರೆ ಅಷ್ಟೇ ಲೈಂಗಿಕ ಸಂಪರ್ಕ ಟೈಮ್ನಲ್ಲಿ ಅದೇನಪ್ಪ ಅಂದರೆ ಹರಡುವುದು ಸಾಮಾನ್ಯ, ಹೌದಲ್ಲೋ. ಸೊ ಈ ರೀತಿಯಿಂದ ಲೈಂಗಿಕ ಲೈಂಗಿಕ ಸಂಪರ್ಕ ಸಮಯದಲ್ಲಿಯೂ ಕೂಡ ಸೋಂಕುಗಳು ಕೂಡ ಹರಡುವಂತಹದ್ದು ಸಂಭವನೀಯತೆ ಕೂಡ ಹೆಚ್ಚಿರ್ತದೆ ಅಂತ ಹೇಳಿದ್ದಾರೆ. ಸೊ ಅದು ಯಾವ್ಯಾವ ಏನಪ್ಪ ಅಂತಂದ್ರೆ ಸೋಂಕುಗಳು, ಗೊನೋರಿಯಾ, ಸಿಫಿಲಿಸ್, ಅದೇನು ಬ್ಯಾಕ್ಟೀರಿಯಾ ಸೋಂಕುಗಳು, ಮತ್ತು ಪ್ರಜನನಾಂಗದ ಮೇಲೆ ಗುಳ್ಳೆಗಳು ಬರ್ಬೋದು. ಆಮೇಲೆ HIV ಏಡ್ಸ್, ವೆರಿ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರುವಂಥ ವಿಷಯ ಇದು. ಸೊ ಲೈಂಗಿಕ ಸಂಪರ್ಕದಿಂದ ಇವೇನಪ್ಪ ಅಂದರೆ ರೋಗಗಳು ಬರಬಹುದು, ಗೊನೋರಿಯಾ, ಸಿಫಿಲಿಸ್, HIV ಏಡ್ಸ್ ಅಂತ ಬರಬಹುದು. ಇದು ವೈರಸ್, HIV ಏಡ್ಸ್ ವೈರಸ್ ಸೋಂಕುಗಳು, ಮತ್ತು ಗೊನೋರಿಯಾ, ಸಿಫಿಲಿಸ್ ಬ್ಯಾಕ್ಟೀರಿಯಾ ಸೋಂಕುಗಳು. ಓಕೆ, ಅಂದರೆ ಬ್ಯಾಕ್ಟೀರಿಯಾನಿಂದ ಬರೋದು, ಇದು ವೈರಸ್ನಿಂದ ಬರೋದು. ನಾವು ಲೈಂಗಿಕ ಕ್ರಿಯೆ ವೇಳೆ ಕಾಂಡೋಮ್ ಎಂದುವ ಕರೆಯುವ ಶಿಶ್ನನ್ನು ಆವರಿಸುವ ಚೀಲಗಳ ಬಳಕೆ. ಸೊ ನಿಮಗೆಲ್ಲ ಗೊತ್ತಿರುವಂತೆ ವಿಷಯ ಇದು. ಏನಪ್ಪ ಅಂದರೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಟೈಮ್ನಲ್ಲಿ ಏನಪ್ಪ ಅಂದರೆ ಕಾಂಡೋಮ್ ಅಂತ ಒಂದು ಏನಪ್ಪ ಅಂದರೆ ಇದು ಬರ್ತೈತಿ, ಬ್ಯಾರಿಯರ್ ಮೆಥಡ್ ಅಂತ ಕರಿತೀವಿ. ಅದೇನಪ್ಪ ಅಂತಂದರೆ ಶಿಶ್ನವನ್ನು ಪೆನ್ನಿಸ್ ಮೇಲೆ ಏನಪ್ಪ ಅಂತದನ್ನು ಏನಪ್ಪ ಅಂತಂದ್ರೆ ಅದನ್ನು ಆವರಿಸಿ ಏನಪ್ಪ ಅಂತಂದ್ರೆ ಲೈಂಗಿಕ ಸಂಪರ್ಕ ಮಾಡಿದರೆ ಯಾವುದೂ ರೋಗಗಳು ಅಂತ ಬರೋದಿಲ್ಲ. ಅದೇ ರೀತಿ ಅದೇ ಹೇಳಿದರೆ ಈ ರೀತಿ ಅದರ ಉಪಯೋಗಗಳನ್ನು, ಇಂತಹ ಒಂದು ವಸ್ತುಗಳ ಉಪಯೋಗಗಳಿಂದ ಸೋಂಕುಗಳ ಹರಡುವಿಕೆಯನ್ನು ಸ್ವಲ್ಪ ಮಟ್ಟಿಗೆ ತಡೆಯಬಹುದು ಅಂತ ಹೇಳಿದ್ದಾರೆ. ಅಂದರೆ ಐ ಹೋಪ್ ಯು ನೋ ವೆರಿ ವೆಲ್ ಇಟ್ ಈಸ್. ನೆಕ್ಸ್ಟ್, ಲೈಂಗಿಕ ಕ್ರಿಯೆ ಸಾಮಾನ್ಯ ಗರ್ಭಧಾರಣೆ ಕಾರಣವಾಗುತ್ತೆ. ಗರ್ಭಧಾರಣೆ ಮಹಿಳೆಯರ ಮೇಲೆ ದೇಹ ಮತ್ತು ಮನಸ್ಸುಗಳ ಮೇಲೆ ಅಧಿಕ ಪ್ರಭಾವ ಉಂಟು ಮಾಡುತ್ತದೆ. ಒಂದು ವೇಳೆ ಮಹಿಳೆ ಅದಕ್ಕೆ ತಯಾರಾಗದಿದ್ದಲ್ಲಿ ಅವಳ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತೆ. ಇನ್ನು ಸೆಕ್ಷುವಲ್ ಪ್ರಾಕ್ಟೀಸ್ ಅಂದರೆ ಲೈಂಗಿಕ ಸಂಪರ್ಕ ಆಯ್ತಪ್ಪ ಅಂದ್ರೆ ಏನಾಗ್ತೈತಿ, ಪ್ರೆಗ್ನೆನ್ಸಿ, ಹೌದಲ್ಲೋ, ಗರ್ಭಧಾರಣೆ ಆಗ್ತೈತಿ. ಈ ಗರ್ಭಧಾರಣೆ ಏನಪ್ಪ ಅಂದರೆ ಮಹಿಳೆಯರ ಮೇಲೆ ಅಂತ ಮಹಿಳೆಯರ ಮೇಲೆ ಅಂತ ದೇಹ ಇರಬಹುದು, ಮನಸ್ಸಿನ ಮೇಲೆ ಅಧಿಕ ಪ್ರಭಾವ ಉಂಟು ಮಾಡ್ತೈತಿ, ಹೌದಲ್ಲೋ. ಅದೇನಪ್ಪ ಬೆಳೆಯುತ್ತಿರುವಂಥ ಭ್ರೂಣದ ಬಗ್ಗೆ ರಕ್ಷಣೆ ಮಾಡಲಿ ಆಯಿತು, ಪೋಷಕಾಂಶ ಒದಗಿಸುವುದು ಎಲ್ಲವೂ ಕೂಡ ಟೆನ್ಷನ್ ಇರ್ತೈತಿ, ಹೌದಲ್ಲೋ. ಮತ್ತೇನಪ್ಪ ಅಂದರೆ ಒಂದು ವೇಳೆ ಮಹಿಳೆ ಅದಕ್ಕೆ ತಯಾರಾಗದಿದ್ದಲ್ಲಿ ಅವಳ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ. ಕೆಲವೊಂದು ಸಲ ಏನಪ್ಪ ಅಂದರೆ ಬಾಲ ವಿವಾಹ ಅಂತಲೂ ಕೂಡ ಕರಿತೀವಿ, ಹೌದಲ್ಲ. ಆ ಟೈಮ್ನಲ್ಲಿ ಏನಪ್ಪ ಅಂದರೆ ಈಗ ಕಡಿಮೆ ವಯಸ್ಸಿನಲ್ಲಿ ಮದುವೆ ಆಗೈತಿ, ಪ್ರೆಗ್ನೆಂಟ್ ಆಗ್ಯಾಳಪ್ಪ ಅಂತಂದ್ರೆ ಆಕೆ ಏನೇ ಮಗು ಹುಡ್ತಿರ್ತೈತಲ್ಲ ಅದೇನಪ್ಪ ಅಂತಂದ್ರೆ ಒಳ್ಳೆಯವಾಗಿ ಬೆಳೆದಿಲ್ಲವಂಥ ಸಂಭವನೀಯತೆಯೂ ಕೂಡ ಇರ್ತೈತಿ. ಚೆನ್ನಾಗಿ ಬೆಳೆಯೋಂಗಿಲ್ಲ ಅಂಥವು ಕೂಡ ಸಂಭವನೀಯತೆ ಇರ್ತೈತಿ. ಕೆಲವೊಂದು ಸಲ ಏನಪ್ಪ ಅಂತಂದ್ರೆ ಮಹಿಳೆ ಅದೇನಪ್ಪ ಅಂದರೆ ತಾಯಿ ಏನಪ್ಪ ಅಂದರೆ ಸಾಯುವಂಥ ಸಂಭವನೀಯತೆಗಳು ಕೂಡ ಬಂದಿರ್ತೈತಿ. ಅದಕ್ಕಾಗಿ ಏನಪ್ಪ ಅಂದರೆ ಹೇಳ್ಯಾರು, ಅದಕ್ಕೆ ತಯಾರಾಗದೇ ಇದ್ದಲ್ಲಿ ಅವಳ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗ್ತದೆ. ಆದ್ದರಿಂದ ಗರ್ಭಧಾರಣೆ ತಡೆಯಲು ಅನೇಕ ಮಾರ್ಗಗಳನ್ನು ಕೂಡ ರೂಪಿಸಲಾಗಿದೆ. ಈ ಗರ್ಭ ನಿರೋಧಕ ವಿಧಾನಗಳ ಅನೇಕ ವಿಧಗಳಿವೆ. ವೀರ್ಯಾಣು ಏನಪ್ಪ ಅಂದರೆ ಗರ್ಭಧಾರಣೆ ತಡೆಯಲು ವಿಧಾನಗಳನ್ನು ಅನುಸರಿಸಲಾಗಿದೆ. ಅದನ್ನು ಗರ್ಭ ನಿರೋಧಕ ವಿಧಾನ ಅಂತ ಕರಿತೀವಿ. ಅದರಾಗ ಯಾವ್ಯಾವ ನೋಡೋಣ. ವೀರ್ಯಾಣು ಅಂಡಾಣು ತಲುಪದಂತೆ ಯಾಂತ್ರಿಕ ತಡೆಯನ್ನು ಉಂಟು ಮಾಡುವುದು ಒಂದು ವಿಧ. ವೀರ್ಯಾಣು ಅಂದ್ರೆ ಸ್ಪರ್ಮ್ ಏನೈತಲ್ಲ, ಅಂಡಾಣುವನ್ನು ತಲುಪದಂತೆ ಮಾಡುವುದು. ಸ್ಪರ್ಮ್ ಏನಪ್ಪ ಅಂದರೆ ಒಂದು ವೇಳೆ ಈಗ ಏನಪ್ಪ ಅಂದರೆ
ವೇಟ್ ಫಾರ್. ಸೊ ಒಂದು ವೇಳೆ ಏನಪ್ಪ ಅಂತಂದರೆ ಈ ಏನಪ್ಪ ಅಂತಂದ್ರೆ ಪ್ರೆಗ್ನೆನ್ಸಿ ಹೆಂಗೆ ಆಗ್ತೈತಿ ಇದೇಂತ ವೀರ್ಯ ಯಾವಾಗಿಂತ ಅಂಡಕದ ಒಂದು ಸಂಪರ್ಕದಲ್ಲಿ ಬರ್ತೀರಿ ಅವಾಗನ ಆಗ್ತದೆ ಹೌದಲ್ಲ. ಸೊ ಇದು ವೀರ್ಯನ ಏನಪ್ಪ ಅಂದ್ರೆ ನಾವು ಇದು ಅಂಡಕದ ಸಂಪರ್ಕದಲ್ಲಿ ತಗೊಂಡು ಹೋಗೋದಿದ್ರೆ ಏನಾಗ್ತದೆ ಏನಾದರೂ ಪ್ರೆಗ್ನೆನ್ಸಿ ಆಗೋಲ್ಲ ಹೌದಲ್ಲ. ಅದು ಕೂಡ ಒಂದು ಗರ್ಭನಿರೋಧಕ ಏನಪ್ಪ ಅಂದರೆ ವಿಧಾನ ಅಂತ ಹೇಳ್ತೀವಿ, ಅಂದರೆ ಸ್ಪರ್ಮ್ ಕಾಂಟ್ಯಾಕ್ಟನ್ನು ಇನ್ಹಿಬಿಟ್ ಮಾಡೋದು ಅಂತ. ನೆಕ್ಸ್ಟ್ ನೋಡ್ರಿ, ಶಿಶ್ನದ ಮೇಲೆ ಕಾಂಡಮ್ ಧರಿಸೋದು ಅಥವಾ ಯೂನಿಟ್ಗೆ ಚೀಲನ್ನು ಕೂಡ ಅಳವಡಿಸೋ ಸಹ ಈ ಉದ್ದೇಶ ಈಡೇರಿಸೋದು. ಯು ಮೈಟ್ ನೋ ವೆರಿ ವೆಲ್ ಇಟ್ ಈಸ್ ರೈಟ್. ಇನ್ನೊಂದು ವಿವಿಧ ಗರ್ಭ ನಿರೋಧಕ ವಿಧಾನವೆಂದರೆ ದೇಹದ ಹಾರ್ಮೋನ್ಗಳ ಸಮತೋಲನ ಬದಲಾಯಿಸುವುದು. ಇದರಿಂದ ಅಂಡಗಳು ಬಿಡುಗಡೆ ಆಗುವುದಿಲ್ಲ ಮತ್ತು ನಿಶೇಚನ ನಡೆಯೋದಿಲ್ಲ. ಈ ಔಷಧಗಳು ಸಾಮಾನ್ಯವಾಗಿ ಮಾತ್ರೆಗಳ ರೂಪದಲ್ಲಿ ಬಾಯಿಯ ಮೂಲಕ ತೆಗೆದುಕೊಳ್ಳುತ್ತದೆ. ಅವುಗಳು ಹಾರ್ಮೋನ್ಗಳ ಸಮತೋಲನ ಬದಲಾಯಿಸುವ ಅವು ಅಡ್ಡ ಪರಿಣಾಮವನ್ನು ಉಂಟು ಮಾಡುತ್ತವೆ. ಇದು ಫಸ್ಟ್ ಏನ ಯಾಂತ್ರಿಕ ತಡೆ ಉಂಟು ಮಾಡೋದು ಎಂತಿ ಸ್ಪರ್ಮನ ಏನಂತಂದರೆ ಮೀಟಿಂಗ್ ಸ್ಪರ್ಮದ ಸಂಪರ್ಕವನ್ನು ಎಂತಿ ತಡೆ ಮಾಡೋದು. ಸೆಕೆಂಡ್ ಏನಂದ್ರೆ ಕಾಂಡಮ್ ಎಲ್ಲ ಧರಿಸೋದು. ಥರ್ಡ್ ಏನಪ್ಪ ಅಂತಂದ್ರೆ ಇದು ಹಾರ್ಮೋನ್ ಇವೇನಪ್ಪ ಅಂದರೆ ಲೈಂಗಿಕ ಸಂಪರ್ಕದಲ್ಲಿ ಏನಪ್ಪ ಅಂದರೆ ಏನಪ್ಪ ಅಂದರೆ ಒಂದಿನ ಭಾಗವಹಿಸುವಂಥ ಹಾರ್ಮೋನ್ಗಳ ಪ್ರತಿಕ್ರಿಯೆನ ಬದಲಾಯಿಸಿದ್ರೆ ಏನಪ್ಪ ಅಂದರೆ ಏನಾದರೂ ಗರ್ಭಧಾರಣೆ ಏನಪ್ಪ ಅಂದರೆ ತಡೆಯಬಹುದು ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಮಹಿಳೆಯರು ಏನು ಮಾಡ್ತಾರೆ, ಮಾತ್ರೆ ಅಂದರೆ ಪಿಲ್ಸ್ ಅಂತ ಕರೀತಾರೆ, ಟ್ಯಾಬ್ಲೆಟ್ ಹೌದಾ, ಅದರಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಹಾರ್ಮೋನ್ಗಳ ಸಮತಲೆಯನ್ನು ಬದಲಾಯಿಸುವಂಥ ಶಕ್ತಿ ಇರ್ತೈತಿ ಅಂತ ಒಂದು ಸ್ಪೆಷಲ್ ಏನಪ್ಪ ಅಂದ್ರೆ ಟ್ಯಾಬ್ಲೆಟ್ಸ್ ಇರ್ತಾವೆ. ಅದೇಂತಿ ಪ್ರೆಗ್ನೆನ್ಸಿ ಆಗಬಾರ್ದಂತ ಅದಕ್ಕಾಗಿ ತಗೋತಾ ಇರೋದು. ಸೊ ಅದು ಅವಂತಿ ಪಿಲ್ಸ್ ಟ್ಯಾಬ್ಲೆಟ್ ಫಾರ್ಮ್ನಲ್ಲಿ ತಗೋತಾರೆ. ಸೊ ಅದೇನು ಮಾಡ್ತೈತಿ, ದೇಹದ ಹಾರ್ಮೋನ್ಗಳ ಸಮತೋಲನ ಚೇಂಜ್ ಮಾಡಿಬಿಡ್ತೈತಿ. ಅದರಿಂದ ಏನಪ್ಪ ಅಂತಂದ್ರೆ ಇವೇನೈತೆ ಅಂಡಕನ ಬಿಡುಗಡೆ ಆಗೋದಿಲ್ಲ. ಈ ಅಂಡಕನ ಬಿಡುಗಡೆ ಆಗಿಲ್ಲಪ್ಪ ಅಂತಂದ್ರೆ ಅದೇನಪ್ಪ ಅಂದ್ರೆ ವೀರ್ಯಗಳು ಬಂದು ಕೂಡ ಹೊರಗೆ ಹೋಗ್ಬಿಡ್ತಾವೆ, ಅಂದರೆ ಏನೂ ಉಪಯೋಗನೇ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಅಂದರೆ ಏನಾದರೂ ಕೂಡ ಫ್ಯೂಸ್ ಆಗೋಲ್ಲ, ಅದೇನಪ್ಪ ಅಂದರೆ ಸಂಪರ್ಕನಲ್ಲಿ ಬರೋಲ್ಲ, ಮತ್ತು ನಿಶೇಚನ ಆಗೋಲ್ಲ. ನಿಶೇಚನ ಅಲ್ಲಪ್ಪ ಅಂದರೆ ಗರ್ಭಧಾರಣೆ ಕೂಡ ತಡೀತದೆ ಹೌದಾ. ಸೊ ಅದೇ ರೀತಿ ಒಂದೇನಪ್ಪ ಅಂದರೆ ಇದು ಹೆಂಗೆ ಮಾಡ್ತೀವಿ, ಮಹಿಳೆಯರು ಮುಖ್ಯವಾಗಿ ಮಹಿಳೆಯರು ಏನಪ್ಪ ಅಂತಂದ್ರೆ ಮಾತ್ರೆಗಳ ರೂಪದಲ್ಲಿ ಹಾರ್ಮೋನನ್ನು ಸಮತೋಲನೆಯನ್ನು ಬದಲಾಯಿಸುವಂತಹ ಔಷಧಿಗಳನ್ನು ಮಾತ್ರೆಗಳ ರೂಪದಲ್ಲಿ ತಗೋತಾರೋ. ಅದಕ್ಕಾಗಿ ಏನಪ್ಪ ಅಂದರೆ ಅದರಿಂದ ಏನಾಗ್ತೈತಿ, ಅಂಡಕಗಳು ಬಿಡುಗಡೆಯಾಗುವುದಿಲ್ಲ. ಇದು ಕೂಡ ಏನಪ್ಪ ಒಂದು ಗರ್ಭಧಾರಣೆಗೆ ಒಂದು ತಡೆಯಲು ಒಂದು ಏನಪ್ಪ ಅಂದರೆ ಇದು ಕೂಡ ಒಂದು ವಿಧ. ಅದೇ ರೀತಿ ನೋಡ್ರಿ, ಗರ್ಭನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪಟ್ಟಿ ಗರ್ಭಧಾರಣೆ ತಡೆಯಲು ಗರ್ಭಕೋಶದೊಳಗೆ ಅಳವಡಿಸಲಾಗುತ್ತದೆ. ಇದು ಕೂಡ ಗರ್ಭಕೋಶ ಕೆರಡುವಿಕೆಯಿಂದ ಅಡ್ಡ ಪರಿಣಾಮ ಉಂಟು ಮಾಡ್ಬೋದು. ಎಲ್ಲ ಯಾವ್ಯಾವುದು ಬೆನಿಫಿಟ್ ಐತದ ಡಿಸ್ಅಡ್ವಾಂಟೇಜು ಕೂಡ ಇರ್ತೈತಿ. ಅದೇ ರೀತಿ ಇನ್ನೊಂದೇನಪ್ಪ ಅಂದರೆ ಗರ್ಭನಿರೋಧಕ ಸಾಧನ ವಂಕಿ ಕಾಪರ್ಟಿ ನಿಮ್ಗೆ ಗೊತ್ತಿರುವಂಥ ವಿಷಯ. ಕಾಪರ್ಟಿ ಏನಪ್ಪ ಅಂದರೆ ಇದು ಹೆಂಗಿರ್ತೈತಿ ಅಂಡರ್ಸ್ಟುಡ್, ಇಲ್ಲಿ ನೋಡ್ರಿ ಹಿಂಗಿರ್ತೈತೆ ಸ್ಟ್ರಕ್ಚರ್. ಇದೇನು ಮಾಡ್ತೈತಿ ಕಾಪರ್ಟಿ, ಇದನ್ನೇನಪ್ಪ ಅಂದರೆ ಗರ್ಭಕೋಶದೊಳಗೆ ಅಳವಡಿಸ್ಲತ್ತೆ. ಯೂಟ್ರಸ್ ಅಂತ ನೋಡ್ತೀವಲ್ಲ, ಇದೇನಪ್ಪ ಅಂತಂದರೆ ದಿಸ್ ಇಸ್ ಇದು ಯೋನಿ ಹೌದಲ್ಲ, ಇದು ಗರ್ಭಕೋಶ. ಈ ಗರ್ಭಕೋಶ ಒಳಗೇನಪ್ಪ ಅಂದರೆ ಹಿಂಗೇನಪ್ಪ ಅಂದರೆ ಅದಕ್ಕೆ ಅಳವಡಿಸ್ಲಾಗ್ತದೆ. ಸೊ ಅಳವಡಿಸಲಾಗ್ತದೆ. ಇದರಿಂದ ಏನಾಗ್ತಿದೆಪ್ಪ ಅಂದರೆ ಯಾವುದಾದ್ರೂ ಕೂಡ ಏನಪ್ಪ ಅಂತಂದ್ರೆ ನಿಶೇಚನ ಆಗಲಿ ಏನೂ ಕೂಡ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಇದು ಕೂಡ ಒಂದು ಆದರೂ ಕೂಡ ಇದ್ರದ್ದು ಏನು ಡಿಸ್ಅಡ್ವಾಂಟೇಜ್ ಇದೆ ಏನಪ್ಪ ಅಂದರೆ ಇರಿಟೇಷನ್ ಮಾಡ್ಬೋದು ಅದು ಕೆರೆಸ್ತಾವ ಅಂತ ಹೇಳ್ತಿಲ್ಲ. ಸೊ ಕೆರಡುವಿಕೆ ಗರ್ಭಕೋಶದ ಕೆರಡುವಿಕೆಗೆ ಏನಪ್ಪ ಅಂತಂದರೆ ಇದು ಕಾರಣ ಆಗ್ಬೋದು, ಅದು ಕೂಡ ಡಿಸ್ಅಡ್ವಾಂಟೇಜ್ ಅದ. ನೆಕ್ಸ್ಟ್, ಒಂದು ವೇಳೆ ಪುರುಷ ವೀರ್ಯನಾಳಕ್ಕೆ ತಡೆಯೊಡ್ಡಿದರೆ ವೀರ್ಯಾಣುವಿನ ವರ್ಗಾವಣೆಯನ್ನು ತಡೆಗಟ್ಟಬಹುದು. ಒಂದು ವೇಳೆ ಮಹಿಳೆಯರ ಅಂಡನಾಳಕ್ಕೆ ತಡೆಯೊಡ್ಡಿದರೆ ಅಂಡವು ಗರ್ಭಕೋಶ ತಲುಪಲು ವಿಫಲವಾಗುತ್ತದೆ. ಈ ಎರಡು ಪ್ರಕಾರ ನಿಶೇಚನ ನಡೆಯುವುದಿಲ್ಲ. ಸೊ ಇನ್ನೊಂದೇನಪ್ಪ ಅಂದರೆ ಮೆಥಡ, ಇದು ವೀರ್ಯನಾಡ ಐತೆ ಗೊತ್ತು, ವೀರ್ಯನಾಡ ಒಂದು ನಿಮಿಷ. ಸೊ ಒಂದು ವೇಳೆ ಏನಪ್ಪ ಅಂದರೆ ಇದು ವೀರ್ಯನಾಡಿ, ಇದು ವೀರ್ಯಗಳು ಇಲ್ಲಿ ಹುಡ್ತಾವೆ, ಇಲ್ಲಿಂದನೇ ಬರ್ತಾವೆ ಹೌದಲ್ಲ. ಒಂದು ವೇಳೆ ನಾವು ಇದು ವೀರ್ಯನಾಡಿ ಏನಪ್ಪ ಅಂದರೆ ಏನಾದರೂ ಕಟ್ ಮಾಡಿ ಏನಾದರೂ ಮಾಡಿದ್ರೆ ಅದು ವೀರ್ಯಗಳು ಇಲ್ಲಿ ಹೋಗೋಂಗಿಲ್ಲ ಹೌದಲ್ಲ. ಇದೇನಪ್ಪ ಅಂದರೆ ಶಿಶ್ನದ ಮುಖಾಂತರ ಹೋಗೋಂಗಿಲ್ಲ, ಆಗೇನಪ್ಪ ಅಂದರೆ ನಿಶೇಚನ ಆಗೋಲ್ಲ. ಈಗ ಅದೇನಪ್ಪ ಅಂದರೆ ಹೊರಗೆ ಹೋಗಲ್ಲಪ್ಪ ಅಂತಂದ್ರೆ ಅದು ಅಂಡಕದ ಜೊತೆ ಸಂಪರ್ಕನಲ್ಲಿನೇ ಬರೋಲ್ಲ ಮತ್ತು ನಿಶೇಚನ ಕೂಡ ಆಗೋಲ್ಲ ಹೌದಲ್ಲ. ಸೊ ವೀರ್ಯನಾಡಕ್ಕೆ ಅಡ್ಡಿ ಉಂಟು ಮಾಡಿದರೆ ಅದೇ ರೀತಿ ಏನಪ್ಪ ಅಂದರೆ ಇಲ್ಲಿನೂ ಕೂಡ ಆಗ್ತದೆ. ಅಂಡನಾಡ ಅಥವಾ ಫೆಲೋಪಿಯನ್ ನಾಡಕ್ಕೂ ಕೂಡ ಅಡ್ಡಿ ಉಂಟು ಮಾಡಿದರೆ ಇದು ಕೂಡ ಅಂಡಕಗಳು ಏನಪ್ಪ ಅಂತಂದರೆ ಇಲ್ಲಿ ಹೋಗಲ್ಲ ಹೌದಲ್ಲ. ಇಲ್ಲಿ ಹೋಗಲ್ಲಪ್ಪ ಅಂದರೆ ಇಲ್ಲಿ ನೋಡ್ರಿ ವೀರ್ಯಗಳು ಹಿಂಗೆ ಬರ್ತಾವೆ ಯೋನಿ ಮುಖಾಂತರ. ಇದು ವೀರ್ಯಗಳು ಬರ್ತಾವೆ. ಒಂದು ವೇಳೆ ಇಲ್ಲಿ ಅಂಡಗಳು ಬಂದರೆ ಅದೇಂತಿ ಫ್ಯೂಸ್ ಅದೇನಪ್ಪ ಸಂಪರ್ಕದಲ್ಲಿ ಬಂದು ಯುಗ್ಮಜ ಆಗ್ತವೆ. ಈಗ ನಮಗೆ ಯುಗ್ಮಜ ಬೇಡ, ಯುಗ್ಮಜ ಅಂದರೆ ಗರ್ಭಧಾರಣೆ ಆಗ್ತೈತೆ ಹೌದಲ್ಲ.
ನಮ್ಗೆ ಬೇಡಪ್ಪ ಅಂದರೆ ಇದೇನಪ್ಪ ಅಂದರೆ ಅಂಡ ನಾನು ಕಟ್ ಮಾಡೋದು. ಏನಾದರೂ ಅಡ್ಡಿ ಉಂಟು ಮಾಡಿದ್ರೆ ಇದೇನಪ್ಪ ಅಂದರೆ ಇಲ್ಲಿ ಮಟ್ಟ ಹೋಗಲ್ಲಪ್ಪ ಅಂದರೆ ಸ್ಪರ್ಮ್ಗಳು ಬರ್ತಾವೆ, ವೀರ್ಯಗಳು ಬರ್ತಾವೆ, ಆದರೆ ಯಾವುದೂ ಥರನಾದಂಥ ಅಂಡಕ ಜೊತೆ ಸಂಪರ್ಕ ಇರೋಲ್ಲ. ಅದು ಕೂಡ ಏನಪ್ಪ ಅಂದರೆ ಇದು ಕೂಡ ಏನಪ್ಪ ಅಂದರೆ ಒಂದು ವಿಧ ಏನಪ್ಪ ಅಂದರೆ ಗರ್ಭಧಾರಣೆಯನ್ನು ತಡೆಯಲು. ಈ ರೀತಿ ತಡೆಯುಂಟು ಮಾಡಲು ಶಸ್ತ್ರಕ್ರಿಯೆ ಅದನ್ನು ಬಳಸ್ತೇವೆ. ಇದೆಲ್ಲ ಏನಪ್ಪ ಅಂಡನಾಳ ವೀರ್ಯನಾಳಕ್ಕೆ ತಡೆ ಉಂಟು ಮಾಡಬೇಕಂದ್ರೆ ಅದಕ್ಕೆ ಸರ್ಜಿಕಲ್ ಮೆಥಡ್ ನಾವು ಯೂಸ್ ಮಾಡ್ತೀವಿ. ಅದು ಕೂಡ ಸರ್ಜಿಕಲ್ ಮೆಥಡ್ ಯೂಸ್ ಮಾಡ್ತೇವೆ. ಅದನ್ನು ಕಾಮನ್ ಆಗಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಸರ್ಜಿಕಲ್ ಮೆಥಡ್ ಮಾಡ್ತೀವಿ. ಸರ್ಜಿಕಲ್ ಆಗಿ ಏನು ಪದ್ಧತಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ, ಅವಾಗನೇ ಏನಾದರೂ ಮಾಡೋಕ್ಕೆ ಸಾಧ್ಯ. ಶಸ್ತ್ರಕ್ರಿಯೆ ವಿಧಾನ ದೀರ್ಘಕಾಲದವರೆಗೆ ಸುರಕ್ಷಿತವಾಗಿರುವಂತೆ ಸರಿಯಾಗಿ ನಿರ್ವಹಿಸದಿದ್ದ ಪಕ್ಷದಲ್ಲಿ ಶಸ್ತ್ರಕ್ರಿಯೆ ಸ್ವತಃ ಸೋಂಕು ಮತ್ತು ಇತರೆ ಸಮಸ್ಯೆಗಳು ಕಾರಣವಾಗಬಹುದು. ಇದರ ಶಸ್ತ್ರಕ್ರಿಯೆ ಏನಪ್ಪ ಅಂದರೆ ಅದೇ ಕೂಡ ಏನಪ್ಪ ಅಂದರೆ ಸರಿಯಾಗಿ ಮಾಡದಿಲ್ಲದಿದ್ದರೂ ಕೂಡ ಅದೇನಪ್ಪ ಅಂದರೆ ಶಸ್ತ್ರಕ್ರಿಯೆ ನಾವೇನಪ್ಪ ಅಂದರೆ ಸೋಂಕು ಮತ್ತು ಗರ್ಭಧಾರಣೆಗೆ ತಡೆಯಲು ಬಳಸುತ್ತಿರುವಂಥ ಒಂದು ವಸ್ತು ಅದೇನಪ್ಪ ಅಂದರೆ ಸೋಂಕಿನ ಒಂದು ಕಾರಣವಾಗಿ ಪರಿಣಮಿಸಬಹುದು ಅಂತಲೂ ಕೂಡ ಹೇಳ್ತೀವಿ. ಅದಕ್ಕಾಗಿ ಹಿಡಿದು ಯಾವುದೇ ಒಂದು ವಸ್ತುವಿನ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಎರಡೂ ಇರ್ತದೆ. ಅದೇ ಸ್ವತಃ ಸೋಂಕು ಮತ್ತು ಇತರ ಸಮಸ್ಯೆ ಕಾರಣವಾಗುತ್ತದೆ. ಬೇಡವಾದ ಗರ್ಭವನ್ನು ತೆಗೆದುಹಾಕಲು ಸಹ ಶಸ್ತ್ರಚಿಕಿತ್ಸೆ ಬಳಸಲಾಗುತ್ತದೆ. ಸೊ ಕೆಲವೊಂದು ಸಲ ಏನಾಗ್ತೈತಿ, ರೇಪ್ ಆಗಿದಾಗ ಅದು ಕೂಡ ಏನಪ್ಪ ಅಂದರೆ ಇಲ್ಲಿ ವುಮೆನ್ ಏನಪ್ಪ ಅಂದರೆ ಪ್ರೆಗ್ನೆಂಟ್ ಆಗ್ತಾರೆ. ಸೊ ಆ ಟೈಮ್ನಲ್ಲಿ ಏನಪ್ಪ ಅಂದರೆ ಗೌರ್ಮೆಂಟ್ ಏನು ಮಾಡೈತಿ, ಅಂತಹ ಸಿಚುವೇಷನಲ್ಲಿ ಇಂಡ್ಯೂಸ್ಡ್ ಅಬಾರ್ಷನ್ ಅಂತ ಕರಿತೀವಿ, ಅದೇನು ಮಾಡ್ತೈತಿ ಅಂತಹ ವಿಕ್ಟಿಮ್ಸ್ಗಳಿಗೆ, ಅಂತಹ ವುಮೆನ್ಸ್ಗಳಿಗೆ ಏನಪ್ಪ ಅಂದರೆ ಲೀಗಲಿ ಕಾನೂನಿನ ಒಂದು ಏನಪ್ಪ ಅಂತಂದ್ರೆ ಕಾನೂನಿನ ಒಂದು ಕಾರ್ಯದೃಷ್ಟಿಯಿಂದ ಏನಪ್ಪ ಅಂದರೆ ಅದೇನಪ್ಪ ಅಂತಂದರೆ ಅದು ಭ್ರೂಣವನ್ನು ಬೇಡವಾದಂಥ ಗರ್ಭವನ್ನು ಏನಪ್ಪ ಅಂದರೆ ತೆಗೆದು ಹಾಕ್ತಾರೆ. ಸೊ ಅದಕ್ಕೂ ಕೂಡ ಏನಪ್ಪ ಅಂದರೆ ಶಸ್ತ್ರಕ್ರಿಯೆಯನ್ನು ಬಳಸ್ತಾವೆ. ಯಾವಾಗ ಶಸ್ತ್ರಕ್ರಿಯೆ ಇದು ವೆರಿ ಇಂಪಾರ್ಟೆಂಟ್. ಶಸ್ತ್ರಕ್ರಿಯೆ ಯಾಕೆ ಭಾಳಷ್ಟು ಹತ್ರ ಉಪಯೋಗ ಇದಾವೆ. ಯಾವಾಗ ಕೂಡ ರೇಪ್ ಆಗಿದ್ರಪ್ಪ ಅಲ್ಲಿಂದ ಕೂಡ ಗರ್ಭ ಇರ್ತೈತಿ, ಹೌದಲ್ಲ, ಗರ್ಭ ಬರ್ತೈತಿ, ಗರ್ಭಧಾರಣೆ ಆಗ್ತದೆ, ಅದಕ್ಕೆ ತಡೆಯಾಕೆ ಶಸ್ತ್ರಕ್ರಿಯೆ ಬಳಸ್ತಾರೆ. ಇದ್ರದ್ದು ಏನು ಡಿಸಡ್ವಾಂಟೇಜ್, ಇದು ಕೂಡ ಸೋಂಕಿಗೆ ಏನಪ್ಪ ಅಂದರೆ ಕಾರಣವಾಗಬಹುದು. ನೆಕ್ಸ್ಟ್ ನೋಡ್ರಿ, ಕಾನೂನು ಬಾಹಿರ ಲಿಂಗ ನಿರ್ಧರಿತ ಹೆಣ್ಣು ಭ್ರೂಣಗಳ ಗರ್ಭಪಾತಗಳಲ್ಲಾಗುವಂಥ ನಿರ್ದಿಷ್ಟ ಮಗುವನ್ನು ಬಯಸದ ಜನರಿಂದ ಈ ವಿಧಾನ ದುರ್ಬಳಕೆ ಆಗುತ್ತಿದೆ. ಆರೋಗ್ಯವಂತ ಸಮಾಜಕ್ಕಾಗಿ ಹೆಣ್ಣು ಗಂಡುಗಳ ಲಿಂಗಾನುಪಾತ ಸಮವಾಗಿರುವಂತೆ ನೋಡಿಕೊಳ್ಳಲೇಬೇಕು. ಪೂರ್ವ ಲಿಂಗ ನಿರ್ಧರಿಸುವಿಕೆಯನ್ನು ಕಾನೂನಾತ್ಮಕ ನಿಷೇಧಿಸಿದ ಬಳಿಕವೂ ವಿವೇಚನಾರ್ಹ ಹೆಣ್ಣು ಭ್ರೂಣ ಹತ್ಯೆಯಿಂದ ನಮ್ಮ ಸಮಾಜದ ಕೆಲವು ಮಕ್ಕಳ ಲಿಂಗಾನುಪಾತ ತೀವ್ರಗತಿಯಲ್ಲಿ ಕುಸಿಯುತ್ತಿದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಕಾನೂನು ಬಾಹಿರ ಅಂದರೆ ಇಲ್ಲೀಗಲಿ, ಕಾನೂನಿನ ಒಂದು ದೃಷ್ಟಿಯಿಂದ ಹೊರಗಿನ ದೃಷ್ಟಿಯಿಂದ ಅಥವಾ ಹೊರಗೆ ಇಲ್ಲೀಗಲಿ ಏನಪ್ಪ ಅಂದರೆ ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ತಾರೆ, ಹೌದಲ್ಲೋ. ಇದೇ ಶಸ್ತ್ರಕ್ರಿಯೆ ಬಳಸಿಕೊಂಡೇನು ಇದರ ಉಪಯೋಗನೂ ಕೂಡ ಐತಿ. ಅದರ ದುರುಪಯೋಗ ಏನಪ್ಪ ಅಂತಂದ್ರೆ ಅದೇ ಶಸ್ತ್ರಕ್ರಿಯೆಯನ್ನು ಉಪಯೋಗಿಸ್ಕೊಂಡಂದು ಅದೇನು ಬೆಳಾಕತ್ತೈತಲ್ಲ ಭ್ರೂಣ ಅದು ಏನು ಅದು ಗಂಡು ಅಥವಾ ಹೆಣ್ಣು ಅಂತಲೂ ಕೂಡ ಡಿಟೆಕ್ಟ್ ಮಾಡಿ ಒಂದು ವೇಳೆ ಹೆಣ್ಣು ಭ್ರೂಣ ಆಗಿದೆ, ಹೆಣ್ಣು ಭ್ರೂಣ ಗರ್ಭಪಾತ ಮಾಡ್ತಾರೆ, ಫೀಮೇಲ್ ಫಿಟಿಸೈಡ್ಸ್ ಅಂತ ಕರಿತೀವಿ. ಸೊ ಹೆಣ್ಣು ಭ್ರೂಣಗಳನ್ನು ಅಲ್ಲೇನಪ್ಪ ಅಂತಂದ್ರೆ ಹೆಣ್ಣು ಭ್ರೂಣಗಳೇನಪ್ಪ ಅಂದರೆ ಅಲ್ಲಿ ಕೊಲ್ತಾರೆ, ಗರ್ಭಪಾತ ಮಾಡಿಬಿಡ್ತಾರೆ. ಸೊ ಅದು ಕೂಡ ಏನಪ್ಪ ಅಂದರೆ ಒಂದು ಡಿಸ್ಅಡ್ವಾಂಟೇಜ್ ಅಂತ ಕರಿಬಹುದು, ಹೌದಾ. ಸೊ ಆರೋಗ್ಯವಂತ ಸಮಾಜಕ್ಕಾಗಿ ಏನಪ್ಪ ಅಂದರೆ ಹಂಗಾಗಿದ್ರೆ ಏನಾಗ್ತೈತಿ, ಹೆಣ್ಣು ಗಂಡು ಏನಪ್ಪ ಅಂದರೆ ಎಲ್ಲ ಸಮಾನ ಇರಬೇಕು, ಹೌದಲ್ಲ. ಅದರಿಂದ ಏನಪ್ಪ ಲಿಂಗಾನುಪಾತವು ಕೂಡ ಕುಸಿಯುತ್ತದೆ ಅಂತ ಈ ಲಾಸ್ಟ್ 3 ಲೈನಲ್ಲಿ ಹೇಳಿದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸಂತಾನೋತ್ಪತ್ತಿ ಪ್ರಕ್ರಿಯೆಯಿಂದ ಜೀವಿಗಳು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತವೆ ಎಂದು ನಾವು ಮೊದಲೇ ಗಮನಿಸಿದ್ದೇವೆ. ಒಂದು ಗೊತ್ತಾದ ಸಮುದಾಯದ ಹುಟ್ಟು ಮತ್ತು ಸಾವಿನ ಅನುಪಾತದ ಗಾತ್ರ ನಿರ್ಧರಿಸುತ್ತದೆ. ಸೊ ದಟ್ ಸಂತಾನೋತ್ಪತ್ತಿ ಕ್ರಿಯೆ ಏನು ಮಾಡ್ತೈತಿ, ಜೀವಿಗಳ ಸಂಖ್ಯೆ ಏನಪ್ಪ ಅಂದರೆ ಈಗ 2 ಜೀವಿ ಬಂದೇನಪ್ಪ ಸಂತಾನೋತ್ಪತ್ತಿ ಮಾಡಿದರೆ ಏನಂತ 3 ಜೀವಿ 4 ಜೀವಿ ಹಿಂಗಿಂತ ಹೆಚ್ಚಾಗ್ತೈತಿಲ್ಲ. ಸೊ ಅದೇ ಸಂತಾನೋತ್ಪತ್ತಿ ಪ್ರಕ್ರಿಯೆಯಿಂದ ಏನಪ್ಪ ಅಂತಂದ್ರೆ ತಮ್ಮ ಜೀವಿಗಳು ತಮ್ಮ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾವೆ. ಆಮೇಲೆ ಒಂದು ಗೊತ್ತಾದ ಸಮುದಾಯದ ಹುಟ್ಟು ಮತ್ತು ಸಾವಿನ ಅನುಪಾತದ ಗಾತ್ರ ಇದೆ. ಈಗ ಒಂದು ಸಮುದಾಯನಲ್ಲಿ 2 ಮಂದಿ ಇದ್ದಾರೆ, 4 ಮಂದಿ ಇದ್ದಾರೆ ಅಂತ ತಿಳ್ಕೊರಿ, ಅಥವಾ ಎಷ್ಟು ಜನ ಹುಡ್ತಾರೋ ಅಷ್ಟು ಸಂಖ್ಯೆ ಹೆಚ್ಚಾಗ್ತದೆ, ಎಷ್ಟು ಜನ ಸಾಯ್ತಾರೋ ಅಷ್ಟು ಜನ ಅಷ್ಟಂತೆ ಸಮುದಾಯದ ಜನಸಂಖ್ಯೆ ಕಮ್ಮಿ ಆಗ್ತದೆ. ಸೊ ಅದ ಹೇಳಿದ್ದಾರೆ, ಒಂದು ಗೊತ್ತಾದ ಸಮುದಾಯ ಹುಟ್ಟು ಮತ್ತು ಸಾವಿನ ಅನುಪಾತ ಅದ್ರ ಗಾತ್ರ ನಿರ್ಧರಿಸ್ತದೆ. ಹುಟ್ಟು ಹೆಚ್ಚಾದ್ರೆ ಗಾತ್ರ ಹೆಚ್ಚಾಗ್ತದೆ, ಸಾವು ಹೆಚ್ಚಾಗಿದ್ರೆ ಗಾತ್ರ ಚಿಕ್ಕದಾಗಿರ್ತದೆ, ಹೌದಾ. ಮನುಷ್ಯ ಸಮುದಾಯದ ಗಾತ್ರವು ಅನೇಕ ಜನರ ಕಳವಳಕ್ಕೆ ಕಾರಣವಾಗಿದೆ, ಏಕೆಂದರೆ ಜನಸಂಖ್ಯೆಯಲ್ಲಿನ ಹೆಚ್ಚಳವು ಪ್ರತಿಯೊಬ್ಬರ ಜೀವನ ಮಟ್ಟದ ಸುಧಾರಣೆಗೆ ತೊಡಕಾಗಿ ಪರಿಣಮಿಸಿದೆ. ಇಲ್ಲಿ ನೋಡ್ರಿ, ಅದರ ಮನುಷ್ಯನ ಸಮುದಾಯದ ಗಾತ್ರ ಇದೆ, ಹ್ಯೂಮನ್ ಪಾಪ್ಯುಲೇಷನ್ ಐತಿ, ಹ್ಯೂಮನ್ ಪಾಪ್ಯುಲೇಷನ್ ದಿನ ಏನಪ್ಪ ಅಂದರೆ ಹೆಚ್ಚಾಗ್ತೈತಿ, ಹೌದಲ್ಲೋ. ಸೊ ಅದರಿಂದನೂ ಕೂಡ ಏನಪ್ಪ ಅಂದರೆ ಬಹಳಷ್ಟು ಜನರಿಗೆ ಅದೇಂತಿ ತೊಂದರೆ ಉಂಟು ಮಾಡ್ತೈತಿ, ಹೌದಾ. ಸೊ ಅದು ಕೂಡ ಒಂದು ಏನಪ್ಪ ಅಂದರೆ ಸಮಾಜದ ಒಂದು ಏನಪ್ಪ ಅಂದರೆ ತೊಡಕಾಗಿ ಪರಿಣಮಿಸಿದೆ ಅಂತ ಹೇಳ್ತೇವೆ.
ಆದಾಗ್ಯೂ ಅನೇಕ ಜನರ ಕಳಪೆ ಜೀವನ ಮಟ್ಟಕ್ಕೆ ಸಮಾಜದಲ್ಲಿನ ಅಸಮಾನತೆ ಒಂದು ಬಡಿಗೆ ಮುಖ್ಯ ಕಾರಣವೆಂದರೆ ಜನಸಂಖ್ಯೆ ಗಾತ್ರ ಸಾಪೇಕ್ಷವಾಗಿ ಅಮುಖ್ಯವಾಗುತ್ತದೆ. ಸೊ ಅದೇ ಹೇಳಿದ್ದೆ, ಮುಖ್ಯವಾಗಿ ಏನಪ್ಪ ಅಂದರೆ ಜನಸಂಖ್ಯೆ ಅಂದರೆ ಮುಖ್ಯ ಕಾರಣ. ಹೌದಾ, ಜನಸಂಖ್ಯೆ ಮನುಷ್ಯನ ಅಂದರೆ ಸಮುದಾಯದ ಗಾತ್ರ ಹೆಚ್ಚಾಗುವುದು, ಹೌದಲ್ಲ. ಆದರೆ ಏನು ಹೇಳಿದ್ದಾರೆ, ಆದರೆ ಜನರ ಜೀವನದಲ್ಲಿ ಅಸಮಾನತೆ ಇನ್ಇಕ್ವಾಲಿಟಿನ ಒಂದು ವೇಳೆ ಮುಖ್ಯ ಕಾರಣ ಅಂತ ತಿಳ್ಕೊಂಡ್ರೆ ಅವಾಗೇನಪ್ಪ ಜನಸಂಖ್ಯಾ ಗಾತ್ರ ಅದಷ್ಟು ಇಂಪಾರ್ಟೆಂಟ್ ಇರೋಲ್ಲ. ಅಂದ್ರೆ ಇನ್ಇಕ್ವಾಲಿಟಿ ಅಥವಾ ಅಸಮಾನತೆಯನ್ನು ನಾವೇನಪ್ಪ ಮುಖ್ಯ ಕಾರಣ ಕಳಪೆ ಜೀವನಕ್ಕೆ ಮನುಷ್ಯರೇನಪ್ಪ ಈ ಕೆಟ್ಟ ಒಂದು ಜೀವನ ಏನಾಗ್ತೈತಲ್ಲ, ಕಳಪೆ ಜೀವನ ಇರಬಹುದು. ಅಂತಹ ಏನಪ್ಪ ಮನುಷ್ಯರು ಕಳಪೆ ಜೀವನ ಮಟ್ಟದಲ್ಲಿ ಏನಪ್ಪ ಅಸಮಾನತೆಯೇ ಮುಖ್ಯ ಕಾರಣ ಅಂತ ನಾವು ತಿಳ್ಕೊಂಡ್ರೆ ಅವಾಗ ಜನಸಂಖ್ಯೆ ಏನಪ್ಪ ಅದಕ್ಕೇನಪ್ಪ ಅಮುಖ್ಯವಾಗುತ್ತೆ. ಅದೇನಪ್ಪ ಕಾರಣ ಆಗಿ ಉಡಲ್ಲ. ಅದರ ಫ್ಯಾಕ್ಟ್ ಏನು, ಜನಸಂಖ್ಯೆನೂ ಕೂಡ ಏನಪ್ಪ ಅದೇ ಮುಖ್ಯವಾಗಿ ಕಾರಣ, ಹೌದಲ್ಲೋ. ಸೊ ಇದದ್ದು ಸಾರಾಂಶ ಏನಪ್ಪ ಗಂಡು ಮತ್ತು ಹೆಣ್ಣು ಲಿಂಗಾನು ಏನಪ್ಪ ಅನುಪಾತವು ಏನಪ್ಪ ಕಾಯ್ದುಕೊಳ್ಳಬೇಕು. ಮತ್ತು ಗಂಡು ಮತ್ತು ಹೆಣ್ಣು ಲಿಂಗಾನುಪಾತ ಏನಪ್ಪ ಕುಸಿದಿದ್ರೆ ಏನಪ್ಪ ಆಬ್ವಿಯಸ್ಲಿಂದ ಲಿಂಗಾನುಪಾತ ತೀವ್ರಗತಿಯಲ್ಲಿ ಕುಸಿತದ. ಅದೇ ರೀತಿ ಏನಪ್ಪ ಜನಸಂಖ್ಯೆ ಏನಪ್ಪ ಅದೇ ರೀತಿ ಇಂತಿ ಮನುಷ್ಯ ಸಮುದ್ರ ಗಾತ್ರ ಹೆಚ್ಚು ಏನಪ್ಪ ಏರಿಕೆ ಆಗಿದ್ದರೂ ಕೂಡ ಜನಸಂಖ್ಯೆ ಆಗಿದ್ದರಿಂದ ಜನಸಂಖ್ಯೆ ಸ್ಫೋಟ ಆಗಿ ಪರಿಣಮಿಸುತ್ತದೆ. ಅದು ಕೂಡ ಬಹಳಷ್ಟುವಾದಂಥ ಏನಪ್ಪ ದುಷ್ಪರಿಣಾಮಗಳನ್ನು ಬೀರುತ್ತದೆ. ಆದರೆ ಒಂದು ವೇಳೆ ನಾವೇನಪ್ಪ ಜನಸಂಖ್ಯೆ ಬದಲು ನಾವು ಅಸಮಾನತೆಯೇ ಒಂದು ನಮ್ಮ ಕಾರಣಪ್ಪ ಅಂತಂದು ತಿಳ್ಕೊಂಡ್ರೆ ಜನಸಂಖ್ಯೆ ಏನಪ್ಪ ಕಾರಣ ಇಲ್ಲದಿದ್ದಕ್ಕೆ ನಾವು ಹೇಳ್ತೀವಿ, ಆದರೆ ಜನಸಂಖ್ಯೆ ಮುಖ್ಯ ಕಾರಣ ಅಂತ ಹೇಳ್ತೀವಿ. ಮುಖ್ಯ ಉದ್ದೇಶ ಜನಸಂಖ್ಯೆನೂ ಕೂಡ ಕಾಯ್ದುಕೊಳ್ಳುವುದು, ಜನಸಂಖ್ಯೆಯೇ ಮುಖ್ಯ ಕಾರಣ ಅಂತ ಹೇಳ್ತೀವಿ. ಜನಸಂಖ್ಯೆ ಅಸಮಾನತೆಯನ್ನು ಕೂಡ ನಾವು ಹೋಗಲಾಡಿಸಲು ಏನಪ್ಪ ಸರಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳುವುದೇ ಈ ಒಂದು ಪಾಠದ ಆಶಯ. ಇಫ್ ಯು ಲೈಕ್ ಮೈ ವಿಡಿಯೋಸ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೊ ಮಚ್.